ಬೆಳಗ್ಗೆನೆ ಸೂರ್ಯೋದಯ ಆಗಿದೆ. ಬಟ್ ಆದರೆ NH16ಗೆ ಜಾಯ್ನ್ ಆಗ್ತಾ ಇದ್ದೀನಿ. ಈ ರೋಡ್ ಬಂದು 1963 ಕಿಲೋಮೀಟರ್ ಇದೆ ಉದ್ದ. ಅಂದರೆ 4 ಸ್ಟೇಟ್ಗಳು ಕನೆಕ್ಟ್ ಮಾಡುತ್ತೆ. ನಾನು ಆರಾಮ್ಸೆ ಹೋಗ್ತಾ ಇದ್ದೆ 138 140. ಎರಡೂ ಕಡೆನೂ ರೋಡ್ ಸೈಡ್ ನೋಡಿ ಎಷ್ಟು ಒಂಥರ ಬ್ಯೂಟಿಫುಲ್. ವಿಜಯವಾಡ ಸಿಟಿ ಒಳಗಡೆ ಬಂದ್ವಿ. ಇಲ್ಲಿ ಎಷ್ಟು ದೊಡ್ಡದು ಸೇತುವೆ ಅಂದರೆ ಯಪ್ಪ. ಮಧ್ಯಾಹ್ನ ಮಾತ್ರ ಒಳ್ಳೆ ಊಟ ಆಗ್ತಿದೆ. 2 ದಿನ ಆದಮೇಲೆ ಟಾಪ್ ವ್ಯೂಗೆ ಬಂದ್ವಿ. ಬಂದರೆ ಈ ಥರ ಶಿವ ಪಾರ್ವತಿ ಕೂತಿರ್ತಾರೆ. ಒಳ್ಳೆ ಫೀಲ್ ಆಯಿತು. ಆಸಮ್ ಬ್ಯೂಟಿಫುಲ್ ಆಗಿದೆ. ಒಂದು ಒಳ್ಳೆ ಥ್ರಿಲ್ಲಿಂಗು. ಸಾಯಂಕಾಲ ಬಂದಿದ್ದು. ಸೊ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ 2ನೇ ದಿನದ ಡೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೆ. ಏನಪ್ಪ ಅಂದರೆ ಇವತ್ತು 2ನೇ ದಿನ ನಂದು ಫುಲ್ಲು ಟ್ರಾವೆಲಿಂಗ್ ಮಾಡೋದೇ ಇರ್ತದೆ. ಯಾಕೆ ಅಂತಂದರೆ ಇಲ್ಲಿಂದ 500 ಕಿಲೋಮೀಟ್ರ್ ಇದೆ ವೈಜಾಗು. ಸೊ 500 ಕಿಲೋಮೀಟ್ರ್ ಡೆಸ್ಟಿನೇಷನ್ನ ನಾವು ತಲುಪೋದಕ್ಕೆ ಮೋರ್ ದೆನ್ 10 ಅವರ್ಸ್ ಬೇಕಾಗುತ್ತೆ. ಸೊ ಈಗ ನಾವು ನೆನ್ನೆ ಬಂದಿದ್ದು NH44 ಹೈವೇ ಬಂದ್ವಿ. ಮಧ್ಯದಲ್ಲಿ ಒಂದು 250 ಕಿಲೋಮೀಟ್ರ್ ಬೇರೆ ಹೈವೇಲಿ ಬಂದ್ವಿ. ಸೊ ಈಗ ನಾವು 58 ಕಿಲೋಮೀಟ್ರ್ ದಾಟ್ಕೊಂಡು ಹೋದರೆ ನಮಗೆ NH16 ಸಿಗುತ್ತೆ. ಸೊ ಈ ಒಂದು NH16 4 ಸ್ಟೇಟ್ಗಳನ್ನ ಕನೆಕ್ಟ್ ಮಾಡುತ್ತೆ. ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮತ್ತು ಒಡಿಶಾ. ಸೊ ಬ್ಯೂಟಿಫುಲ್ ಆದಂಥ ಈ ಒಂದು ರೋಡಲ್ಲಿ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಡೇ ಫುಲ್ ಜರ್ನಿ ಇರ್ತದೆ. ವೈಜಾಗ್ ಹೋಗೋಣ, ನೋಡೋಣ ಅಂದವೇ ಏನು ಸಿಗುತ್ತೆ ಅದನ್ನು ನಿಮಗೂ ತೋರಿಸ್ಕೊಂಡು ಹೋಗ್ತೀನಿ. ಸೊ ಎಂಜಾಯ್ ಮಾಡ್ಕೊಂಡು ಈ ಡ್ರೈವ್ನ ಸ್ಟಾರ್ಟ್ ಮಾಡೋಣ. ಸೊ ಮೈನ್ ರೋಡಿಗೆ ಜಾಯ್ನ್ ಆಗಿದ್ದೀನಿ. ಅಂದರೆ ಸ್ವಲ್ಪ ಸಿಟಿ ಒಳಗಡೆ ಹೋಗಿದ್ವಿ, ಅಲ್ಲಿಂದ ವಾಪಸ್ಸು ಮೈನ್ ರೋಡ್ ಬಂದು ಜಾಯ್ನ್ ಆಗಿದ್ದೀನಿ. ಇಲ್ಲಿಂದ 498 ಕಿಲೋಮೀಟ್ರ್ ದೂರ ಇದೆ. 9 hours 20 minutes ತೋರಿಸ್ತಾ ಇದೆ. ಅಂದರೆ ಸಾಯಂಕಾಲ 4 ಗಂಟೆ 38 ನಿಮಿಷಕ್ಕೆ ರೀಚ್ ಆಗ್ತೀವಿ ಅಂತ ಗೂಗಲ್ ಮ್ಯಾಪ್ ಹೇಳ್ತಾ ಇದೆ. ಬಟ್ ನನಗೆ ಕಾನ್ಫಿಡೆಂಟ್ ಇದೆ 1 hour ಮುಂಚೆ ರೀಚ್ ಆಗ್ತೀನಿ ಅಂತ. ಅಂದರೆ ರೋಡ್ ಚೆನ್ನಾಗಿದೆ. 58 ಕಿಲೋಮೀಟ್ರು ಮಾಮೂಲಿ ಈ ರೋಡು ಡಬಲ್ ರೋಡು. ಸೊ ಅಲ್ಲಿಂದ NH16 ಸ್ಟಾರ್ಟ್ ಆಗುತ್ತಲ್ಲ, ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದವೇ ಮಧ್ಯೆ ಹೋಯ್ತಾ ಯಾವ್ದಾರು ಒಂದು ಚೆನ್ನಾಗಿರೋ ಹೋಟೆಲ್ ಸಿಕ್ಕಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐರಿಷ್ ಗ್ರ್ಯಾಂಡ್. ಓಕೆ, ಈಗೇನು ಹೊಟ್ಟೆ ಹಸಿತಲ್ಲ, ಸ್ವಲ್ಪ ಟ್ರಾವೆಲ್ ಮಾಡೋಣ ಅರ್ಲಿ ಮಾರ್ನಿಂಗು. ಸೂಪರಾಗಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಸೊ ನಾನು ಫ್ರೆಶ್ಶಾಗಿ ರೆಡಿಯಾಗಿ ಖುಷಿಯಿಂದ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಫುಲ್ ಡೇ ಇವತ್ತು ಡ್ರೈವ್ ಸಾಯಂಕಾಲದವರೆಗೂ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಟ್ರಾವೆಲ್ ಮಾಡೋದು ಏನು ಒಂದು ಅಡ್ವಾಂಟೇಜು ನಮಗೆ ಅಂದರೆ ವೆಹಿಕಲ್ಗಳು ಕಮ್ಮಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಬೇಗನೆ ಎದ್ದು ಡೆಸ್ಟಿನೇಷನ್ಸ್ ಕವರ್ ಮಾಡ್ಬೇಕಾದ್ರೆ ಮಾತ್ರ ಈ ಥರ ಮಾಡ್ತೀನಿ ನಾನು. ನಮ್ಮ ತಮಿಳ್ನಾಡು ಸೈಡ್ ಈ ಥರ ಇರ್ತದೆ. ಆ ಕಡೆ ಈ ಕಡೆ ಬೇವಿನ ಮರಗಳು, ಹುಣಸೆ ಹಣ್ಣಿನ ಮರಗಳು ಅಂತ. ಸೊ ಇಲ್ಲೂ ಅಷ್ಟೇ, ಎರಡೂ ಕಡೆನೂ ಹುಣಸೆ ಹಣ್ಣಿನ ಮರಗಳಿದೆ. ಇಲ್ಲಿ ನೋಡಿ ಸ್ವಲ್ಪ ಫ್ರೀ ಆಗಿದೆ. ಈಗ 7 ಟೈಮು, ಹಾಗಾಗಿ ಸ್ವಲ್ಪ ರೋಡ್ ಫ್ರೀ ಇದೆ. 58 ಕಿಲೋಮೀಟ್ರ್ ದೂರ ಬಂದೆ. ಅದಾದಮೇಲೆ ವಿಜಯವಾಡ ಲೆಫ್ಟು, ನೆಲ್ಲೂರು ರೈಟು. ಐ ಥಿಂಕ್ ಈಗ ನನಗೆ NH16 ಸಿಕ್ತು ಅಂತ ಅನಿಸುತ್ತೆ. ನೋಡೋಣ, ಈ ಹೈವೇಗೆ ಜಾಯ್ನ್ ಆಗಿಬಿಡೋಣ. ಇಲ್ಲಿಂದ ಈಗ ನೆಕ್ಸ್ಟ್ ಲೆವೆಲ್ ಜರ್ನಿ ನಮ್ಮದು. ಅಂದರೆ ನಮ್ಮ ಡೆಸ್ಟಿನೇಷನ್ನ ಕವರ್ ಮಾಡೋದಕ್ಕೆ ಸೂಪರಾಗಿರೋಂಥ ರೋಡು. NH16ಗೆ ಜಾಯ್ನ್ ಆಗ್ತಾ ಇದ್ದೀನಿ. ನೋಡಿದ್ರೆ ಇದೊಂಥರ ರನ್ವೇ ಥರ ಇರ್ತದೆ. ಏರ್ಪೋರ್ಟಲ್ಲಿ ಫ್ಲೈಟ್ಗಳು ರನ್ವೇಲಿ ಹೋಗ್ತದಲ್ಲ, ಆ ಥರ ರನ್ವೇ. ಈಗ ನೋಡ್ಬೋದು ಗಾಡಿಗಳಂತೂ ಸಿಕ್ಕಾಬಡೆ ಫಾಸ್ಟಾಗಿ ಹೋಗ್ತಾ ಇರ್ತವೆ. ಅಲ್ಲಿ ರಾಕೆಟ್ ಹೋದಂಗೆ ಹೋಗ್ತೈತೆ ಅದು. ಇಂಥ ರೋಡ್ಗಳಲ್ಲಿ ಡ್ರೈವ್ ಮಾಡೋದಕ್ಕೆ ಸಖತ್ ಮಜವಾಗಿರ್ತದೆ. ಸೂಪರಾಗಿದೆ. ಅಪೂರ್ವಂ ಹೊಸ ರೋಡ್ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೂ ಕೆಲ ಕೆಲಸಗಳು ನಡೀತಾ ಇದೆ. ಸೊ ಈಗ ನಾನು ವಿಜಯವಾಡ ಕಡೆ ಓಡ್ತಾ ಇದ್ದೀನಿ. ಅಂದರೆ ಆ ಹೈವೇಲಿ ಪಾಸ್ ಆಗ್ತಾ ಇದ್ದೀನಿ. ಈ ರೋಡ್ ಬಂದು 1963 ಕಿಲೋಮೀಟರ್ ಇದೆ ಉದ್ದ. ಅಂದರೆ 4 ಸ್ಟೇಟ್ಗಳು ಕನೆಕ್ಟ್ ಮಾಡುತ್ತೆ. ನಾನು ಬೆಳಗ್ಗೆ ಹೇಳ್ದಾಗೆ ನಿಮಗೆ ಗೊತ್ತಿದ್ದೀರ, 4 ಸ್ಟೇಟನ್ನು ಕನೆಕ್ಟ್ ಮಾಡುತ್ತೆ. ಸೊ ತುಂಬ ಈ ಗೂಡ್ಸ್ ಕ್ಯಾರಿಯರೆಲ್ಲ ಓಡಾಡೋದು ಇದೇ ಹೈವೇ ಮೇಲೆ. ಸೊ ಇದು ನಾರ್ತ್ ಈಸ್ಟಲ್ಲಿ ಬರುತ್ತೆ. ಅಂದರೆ ಬೀಚಿಂದ ಪಕ್ಕ ಹೋದಂಗೆ ನೀವು ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಗೂಗಲ್ ಮ್ಯಾಪಲ್ಲಿ. ಸೊ ಬರೀ ಈ ಥರ ಕಂಟೈನರ್ ವೆಹಿಕಲ್ಸ್ಗಳು, ಬಸ್ಗಳು, ಕಾರ್ಗಳು ಓಡಾಡ್ತವೆ ಅಷ್ಟೇ. ಇಲ್ಲಿ ಸಣ್ಣ ಪುಟ್ಟ ವೆಹಿಕಲ್ಗಳು ಕಡಿಮೆ. ಸೊ NH16ಗೆ ಜಾಯ್ನ್ ಆದೆ. ಸೊ NH16ಅಲ್ಲಿ ಏನಂತಂದರೆ ಒಂದು ಬ್ಯೂಟಿಫುಲ್ ಆದಂಥ ರೋಡು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ ಇದನ್ನು. ಎಷ್ಟು ಅದ್ದೂರಿಯಾಗಿದೆ ಅಂದರೆ 3 ಲೈನ್ ಮಾಡಿದ್ದಾರೆ. ಈ 3 ಲೈನು, ಆ ಕಡೆ 3 ಲೈನು, 6 ಲೈನು, ಮತ್ತು ಸರ್ವಿಸ್ ರೋಡ್ ಕೂಡ ಇದೆ. ಸೊ ಈ ಒಂದು ರೋಡು 4 ಸ್ಟೇಟ್ಗಳನ್ನ ಕನೆಕ್ಟ್ ಮಾಡುತ್ತೆ. ಸಖತ್ತಾಗಿದೆ ಮಾತ್ರ. ಹೆಂಗೆ ಓಡಿಸ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ನಾನು ಫ್ಲೈಟಲ್ಲಿ ಕೂತಿರೋ ಥರ ಅನುಭವ ಆಗ್ತಾಯಿದೆ. ಅಷ್ಟು ಅದ್ದೂರಿಯಾಗಿದೆ ಈ ಒಂದು ರೋಡು. ಸೊ ಹೊಸ್ದಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ನಾರ್ತ್ ಈಸ್ಟಿಗೆ ಬಂದೇ ಇರಲಿಲ್ಲ ಆ ಕಡೆ ರೋಡ್ಗೆ. ಸೊ ಹ್ಯಾಪಿಯಾಗಿ ಡ್ರೈವ್ ಮಾಡ್ತಾಯಿದ್ದೀನಿ. ಅಷ್ಟು ಖುಷಿ ಆಗ್ತಾಯಿದೆ ಈ ಒಂದು ರೋಡಲ್ಲಿ ನಾನು ಡ್ರೈವ್ ಮಾಡ್ತಾ ಇರೋದು. ರನ್ವೇಲಿ ಫ್ಲೈಟ್ ಹೆಂಗೆ ಓಡಿಸ್ತಾರೆ ಅದೇ ಥರ ನಾನು ಕಾರ್ನ ಓಡಿಸ್ತಾ ಇದ್ದೀನಿ ಇಲ್ಲಿ ಅಷ್ಟೇ.
ಫುಲ್ಲು ಅಗಲ ಇರೋದ್ರಿಂದ ಆರಾಮಾಗಿ ನಮ್ಮ ಟ್ರ್ಯಾಕಲ್ಲಿ ನಾವು ಆರಾಮಾಗಿ ಹೋಗ್ಬೋದು. ಅಂದರೆ ಏನಪ್ಪ ಅಂದರೆ ನಾಯಿಗಳು ಬರ್ತವೆ ಅಂತ ಸ್ವಲ್ಪ ದೂರದಲ್ಲೇ ಅಬ್ಸರ್ವ್ ಮಾಡ್ಕೋಬೇಕು. ಕೆಲವೊಂದು ಟೈಮು ನಾಯಿಗಳು ಕ್ರಾಸ್ ಮಾಡಿಬಿಡ್ತವೆ. ಮನುಷ್ಯರಾದರೆ ಅಟ್ಲೀಸ್ಟ್ ಮಾಡ್ತಾರೆ. ಡಾಗ್ಗಳು ಅಷ್ಟೊಂದಾಗಿ ಇದು ಮಾಡಲ್ಲ. ಒಂದೊಂದು ಟೈಮು ಅವು ಸಿಗಾಕೊಂಡೆ ವೆಹಿಕಲ್ಗೆ ಸುತ್ತೋಗಿರೋದು ಬೇಕಾದಷ್ಟು ಉದಾಹರಣೆ ನಾವು ನೋಡ್ತಾನೆ ಇರ್ತೀವಿ. ಆರಾಮ್ಸೆ ಹೋಯ್ತಾ ಒಂದು 38-40. ಗುಂಟೂರಿಗೆ ರೀಚ್ ಆಗಿದ್ದೀವಿ ಈಗ. ಇಲ್ಲಿಂದ ಒಂದು 32 ಕಿಲೋಮೀಟ್ರ್ 33 ಕಿಲೋಮೀಟ್ರು ವಿಜಯವಾಡ. ಸೊ ಗುಂಟೂರು ನೇಚರ್ ಚೆನ್ನಾಗಿದೆ. ನಮ್ಮ ನಾರ್ತ್ ಈಸ್ಟ್ಗೆ ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಗುಂಟೂರಿಗೆ. ಅಂದರೆ ನಾನು ಟ್ರೈನಲ್ಲಿ ಬಂದಿರ್ಬೋದೇನೋ ಗೊತ್ತಿಲ್ಲ, ಬಟ್ ಕಾರಲ್ಲಿ ಬಂದಿರೋದು. ಈ ರೋಡಲ್ಲಿ ಹೋಗ್ತಾ ಇರೋದಲ್ಲ, ಇದೇ ಫಸ್ಟ್ ಟೈಮು ನನಗೆ ಗುಂಟೂರು. ನೋಡಿ ಈ ಥರ ಇದೆ. ಬಟ್ ಇದು ನಾನು ಹೋಗ್ತಾ ಇರೋದು NH16. ಇದು ಸಿಟಿಯಿಂದ ಸ್ವಲ್ಪ ಈಚೆ ಇದೆ. ಎರಡೂ ಕಡೆನೂ ರೋಡ್ ಸೈಡ್ ನೋಡಿ ಎಷ್ಟು ಒಂಥರ ಬ್ಯೂಟಿಫುಲ್ ಆಗಿರೋಂಥ ಮರಗಳನ್ನ ಹಾಕಿದ್ದಾರೆ. ಅದೆಲ್ಲ ದೊಡ್ಡದಾಗ್ಬಿಟ್ಟಿದೆ ಈಗ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಾ ಈ ಥರ. ಸೊ ಈ ಥರ ಮರಗಳನ್ನ ಎರಡೂ ಲೆಫ್ಟ್ ಸೈಡಲ್ಲೂ ಹಾಕಿದ್ರು. ಬಟ್ ಹಂಗಾಗಿ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು. ಒಂಥರ ಏನೋ ನಾನು ಯಾವುದೋ ನಾರ್ವೆಲ್ ಓಡಾಡ್ದಂಗೆ ಅಂತ ಫೀಲ್ ಆಗ್ತಾಯಿತ್ತು. ಚೆನ್ನಾಗಿದೆ. ಇನ್ನೇನೋ ಒಂದು 10 ಕಿಲೋಮೀಟರ್ಸ್ ಇದೆ ವಿಜಯವಾಡ. ಸೊ ಇಲ್ಲಿಂದನೇ ತುಂಬ ಚೆನ್ನಾಗಿದೆ ಸಿಟಿ. ಸ್ಪೇಸಸ್ ಆಗಿ ಇಟ್ಕೊಂಡಿದ್ದಾರೆ. ಈ ರೋಡ್ ನೋಡೋಂಗೆ ಅನಿಸಿದೆ, ಬಟ್ ಒಳಗಡೆ ಹೋದರೆ ಗೊತ್ತಿಲ್ಲ. ಕಲ್ಕಟ್ಟ 1220, ರಾಜಮುಂಡ್ರಿ 160, ಭುವನೇಶ್ವರ್ 780 ಕಿಲೋಮೀಟ್ರ್ ದೂರ ಇದೆ. ಸೊ ಎಲ್ಲ ಇದೇ ಹೈವೇಲಿ ಸಿಗುತ್ತೆ. ವಿಜಯವಾಡ ಬಂದ್ವಿ ಅಂದರೆ ಇಲ್ಲಿ ಸಿಟಿ ಸ್ಟಾರ್ಟ್ ಆಗಿ ಅಲ್ಲಿದೆ ದೊಡ್ಡ ಸಿಟಿ. ಆ್ಯಕ್ಚುಲಿ ಇದ್ರ ಮಧ್ಯೆ ದೊಡ್ಡ ಬ್ರಿಡ್ಜ್, ಇದು ನದಿ, ಒಳ್ಳೆ ರಿವರ್ ಹೋಗ್ತಾ ಇದೆ ಇಲ್ಲಿ ಅಡೀಲಿ. ಅಂದರೆ ದೊಡ್ಡ ರಿವರ್ ಇದನ್ನು ಕೂಡ. ಏನು ಫುಲ್ ಟ್ರಾಫಿಕ್ಕು ಮಾರ್ನಿಂಗು. ಫಾಗು ಹಂಗೆ ಇದೆ. ಸಕ್ಕತ್ತಾಗಿದೆ. ದೊಡ್ಡ ಸೇತುವೆ. ಎಷ್ಟು ಕಡಿಮೆ ನನ್ನ ಪ್ರಕಾರ ಅದು ಒಂದು 2 ಕಿಲೋಮೀಟ್ರ್ ಬರ್ಬೋದು ಅನಿಸುತ್ತೆ ಸೇತುವೆ. ವಿಜಯವಾಡ ಸಿಟಿ ಒಳಗಡೆ ಬಂದ್ವಿ. ಇದು ಒಂಥರ ಏನು ನಮ್ಮ ಮೆಟ್ರೋಪಾಲಿಟನ್ ಸಿಟಿ ಇದ್ದಂಗೆ ಇದೆ. ತುಂಬ ಜೋರಾಗಿದೆ. ನಾವು ಬೆಂಗಳೂರಲ್ಲಿ ಓಡಾಡ್ತೀವೋ ಆ ಥರ ಫೀಲ್ ಆಗ್ತಾಯಿದೆ ಆ್ಯಕ್ಚುಲಿ. ಟಿಫನ್ ತಿನ್ನೋಣ ಅಂತ ಹೋಟೆಲ್ ಹುಡುಕ್ತಾ ಇದ್ದೀನಿ. ಯಾವ್ದಾರ ಒಂದು ಹೋಟೆಲ್ ಸಿಕ್ಕಿದ್ರೆ ತಿಂಡಿ ತಿನ್ಬಿಡೋಣ ಅಂತ. ಈ ಹೋಟೆಲ್ ಒಳಗಡೆ ಬಂದ್ವಿ. ಹೋಟೆಲ್ ಒಳಗಡೆ ಬಂದಮೇಲೆ ಇಡ್ಲಿ ಮತ್ತು ಪೊಂಗಲ್ಲು, ಉಪ್ಪಿಟ್ಟು ಇದನ್ನು ಹೇಳಿದ್ವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಉಪ್ಪಿಟ್ಟು ಹೇಳಿದ್ದಾರೆ, ದೋಸೆ ಹೇಳಿದ್ದಾರೆ. ಸೊ ನನಗೆ ಸ್ವಲ್ಪ ಇಡ್ಲಿ ಇಷ್ಟ, ಚಟ್ನಿ ಇಷ್ಟ ಅಂತ ಹೇಳ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿರ್ತದೆ ಚಟ್ನಿ. ಯಾವಾಗಲೂ ನಿಮಗೆ ಸಾಂಬಾರು ಜೊತೆ ತಿನ್ಬೇಕಾ. ಇದು ಪೊಂಗಲ್ಲು ಚೆನ್ನಾಗಿದೆ ಅದನ್ನು. ಬಟ್ ಏನಂದ್ರೆ ಗೊತ್ತಾ, ಎರಡೂ ಚಟ್ನಿ ಜೊತೆ ತಿನ್ನಬೇಕು, ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಡು. ಇಲ್ಲಿಂದ ಇನ್ನೇನಿದ್ರು ವೈಜಾಗ್ವರೆಗೂ ಟ್ರಾವೆಲಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ತಿಂದು ಒಂದು ಒಳ್ಳೆ ಟೀ ಕುಡ್ದು ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಸೊ ಕಾಫಿ ಕುಡಿಯೋಣ ಅಂತ ಈಚೆ ನಿಂತ್ಕಡೆ ತಗೊಳಪ್ಪ ಕಾಫಿ, ನಿಮಗೆಲ್ಲ ಆರಾಮಾಗಿ ಕಾಫಿ ಕುಡಿ. ಸೊ ನಾನು ತಿಂಡಿ ತಿಂದಿಲ್ಲ, ಕಾಫಿ ಕುಡಿಯೋಣ ಅಂತ ಒಂದು ಕಾಫಿ ಕುಡಿತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕೊಡ್ತಾರೆ. ಸೊ ಇಲ್ಲೇನೋ ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ ಗ್ಲಾಸ್ ಹೆಂಗಿದೆ ಇದು. ನಾನು ಸರ್ವೇ ಸಾಮಾನ್ಯವಾಗಿ ಕಾಫಿ ಕುಡಿಯೋಲ್ಲ, ಬಟ್ ಆ್ಯಕ್ಚುಲಿ ಇವತ್ತು ಕಾಫಿ ಕುಡಿತಾ ಇದ್ದೀನಿ. ಸೊ ಟೇಸ್ಟ್ ಮಾಡೋಣ ಅಂತ ತುಂಬ ದಿನಗಳಾಗಿತ್ತು ಆ್ಯಕ್ಚುಲಿ ಕಾಫಿ ಕುಡಿದು. ನಾನು ಕೂರ್ಗ್ ಹೋದರೆ ಮಾತ್ರ ಅಲ್ಲಿ ಲಿವಿಸ್ಟಾ ಅಂತ ಕಾಫಿ ಬರುತ್ತೆ. ಸೊ ಆ ಒಂದು ಕಾಫಿ ತೊಗೊಳ್ತೀನಿ, ಫಿಲ್ಟ್ರ್ ಕಾಫಿ. ಸೊ ಆ ಥರ ಹಿಂಗೆ ಮಧ್ಯದಲ್ಲಿ ಟೇಸ್ಟ್ ಮಾಡ್ತಾ ಇರ್ತೀನಿ. ಸೊ ಈ ಥರ ಹ್ಯಾಪಿಯಾಗಿ ಫನ್ನಾಗಿ ತಿಂಡಿ ತಿನ್ಕೊಂಡು ಟ್ರಾವೆಲ್ ಮಾಡಿದ್ರೆ ಗೊತ್ತಾಗಲ್ಲ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ. ಸೊ ಹಾಗೇ ಎಂಜಾಯ್ ಮಾಡ್ಕೊಂಡು ತಿಂಡಿ ತಿಂದೆ, ಕಾಫಿ ಕುಡ್ದಿದ್ದೀನಿ, ಮತ್ತೆ ಟ್ರಾವೆಲ್ ಮಾಡ್ತೀನಿ ಮಧ್ಯಾಹ್ನ ಊಟದವರೆಗೂ. ಸೊ ಬನ್ನಿ, ಆನ್ ದ ವೇ ಹೋಯ್ತಾ ರೋಡಲ್ಲಿ ಹೇಗಿರುತ್ತೆ ನೇಚರ್ ನೋಡ್ಕೊಂಡು ನಿಮಗೂ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸೊ ರೋಡಲ್ಲಿ ನೋಡಿ, ಇದು NH16 ಸಿಟಿ ಒಳಗಡೆ ಈ ಥರ ಮಾಡಿದ್ದಾರೆ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಸಖತ್ತಾಗಿದೆ. ಎಷ್ಟು ನೀಟಾಗಿ ಡಿಸೈನಾಗಿ ಕಟ್ ಮಾಡಿದ್ದಾರೆ. ಫುಲ್ ಅಲ್ಲಿಂದನೂ ಎಷ್ಟೋ ಕಿಲೋಮೀಟ್ರ್ ಇದೆ. ಇನ್ನೇನಿದ್ರು ಟೀ ಟೈಮ್ ನಿಲ್ಸೋವರೆಗೂ ಡ್ರೈವ್ ಮಾಡ್ತಾ ಇರೋದು. ಇನ್ನೂ 387 ಕಿಲೋಮೀಟ್ರ್ ದೂರ ಇದೆ ವಿಶಾಖಪಟ್ಟಣಂ. ರೈತರು ಇಲ್ಲಿ ಸ್ವಲ್ಪ ತೆಂಗಿನ ಮರಗಳು ಜಾಸ್ತಿ ಹಾಕೊಂಡಿದ್ದಾರೆ, ಭತ್ತನೂ ಬೆಳೀತಾರೆ, ಆಮೇಲೆ ಜೋಳ. ಇವು ಮೂರು ನಾನು ಆ್ಯಕ್ಚುಲಿ ಒಂದು 1000 ಕಿಲೋಮೀಟ್ರ್ ಓಡಿಸ್ಕೊಂಡ್ಬಂದಿದ್ದೀನಿ. ಆ 1000 ಕಿಲೋಮೀಟ್ರಲ್ಲಿ ನಮಗೆ ಇದಿಷ್ಟೇ ಜಾಸ್ತಿ ಕಾಣಿಸಿರೋದು. ಅದು ಬಿಟ್ಟರೆ ಸ್ವಲ್ಪ ಈ ಕಡಲೆಕಾಳು
ನಾವೇನು ಹಸಿ ಕಡಲೆಕಾಯಿ ಬೀಜ ಅಂತ ತಿಂತೀವಿ ಅಂತಲ್ಲ ಅದನ್ನು ಸ್ವಲ್ಪ ಕಡೆ ಬೆಳೆದಿದ್ರು. ಬಟ್ ಫುಲ್ಲು ಭತ್ತ ಜಾಸ್ತಿ. ಈ ಭಾಗದಲ್ಲೆಲ್ಲ ಏನಪ್ಪ ಅಂದರೆ ಈಚಲು ಮರಗಳು, ಸ್ವಲ್ಪ ತೆಂಗಿನ ಮರಗಳು. ಸೊ ಅವು ಯಥೇಚ್ಛವಾಗಿದೆ ಈ ಒಂದು ಭಾಗದ ಸೈಡು. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಸೇತುವೆ ಏನಿದೆ, ಈ ಸೇತುವೆ ಗೋದಾವರಿ ನದಿಗೆ ಅಡ್ಡಲಾಗಿ ಕಟ್ಟಿರೋದು. ಇಲ್ಲಿ ನೋಡಿ ಎಷ್ಟು ದೂರ ಇದೆ ಅಂದರೆ, ಎಷ್ಟು ಆಳ ಇದೆ ಅಂದರೆ ಹೆಚ್ಚು ಕಡಿಮೆ ಒಂದು 2.5-3 ಕಿಲೋಮೀಟ್ರ್ ಬರೀ ಸೇತುವೆನೇ ಇದೆ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಸೇತುವೆ ಅಂದರೆ, ಯಪ್ಪ ನಾವು ಹೆಚ್ಚು ಕಡಿಮೆ 15 ನಿಮಿಷ ಆಯ್ತು ಸೇತುವೆ ಮೇಲೆ ಟ್ರಾವೆಲ್ ಶುರು ಮಾಡಿ. ಅಷ್ಟು ದೂರ ಇದೆ. ಇಲ್ಲೇ 2 ಸೇತುವೆ ಕಟ್ಟಿದ್ದಾರೆ. ಮತ್ತು ಆ ರೈಟ್ ಸೈಡಲ್ಲಿ ಅಲ್ಲಿ ದೂರ ಕಾಣಿಸುತ್ತೆ, ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಕಟ್ಟಿದ್ದಾರೆ ನೋಡಿ. ಸೂಪರ್ ಅಲ್ಲ? ಈ ಕಡೆ ಬಂದರೆ ಈ ಒಂದು ಸೇತುವೆ ಮೇಲೆ ಎಕ್ಸ್ಪೀರಿಯೆನ್ಸು ಸೂಪರಾಗಿ ಖುಷಿ ಅನಿಸುತ್ತೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಿಗೆ. ಯಾಕೆಂದರೆ ನಾನು ಯಾವತ್ತೂ ಲೈಫಲ್ಲಿ ಇಷ್ಟು ದೊಡ್ಡ ಸೇತುವೆನ ಕ್ರಾಸ್ ಮಾಡೇ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ನಾನು ಟನಲ್ಗಳು ಪಾಸ್ ಆಗಿರ್ಬೋದು, ಆದರೆ ಈ ಥರ ದೊಡ್ಡ ಸೇತುವೆನ ನಾನು ಪಾಸ್ ಆಗಿರಲಿಲ್ಲ. ಬಟ್ ಸೂಪರ್, ಅಮೇಝಿಂಗ್. ಹೆಂಗಿದೆ, ಒಳ್ಳೆ ಲೊಕೇಶನಲ್ಲಿ ಡ್ರೈವ್ ಮಾಡ್ತಾಯಿದ್ದೀವಿ. NH16 ಇನ್ನೂ ಸ್ಟಿಲ್ಟು ಚೆನ್ನಾಗಿದೆ ರೋಡ್ ಮಾತ್ರ. ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಬೆಟ್ಟ ಗುಡ್ಡಗಳು, ಅಲ್ಲೂ ಅಷ್ಟೇ ಬೆಟ್ಟ ಗುಡ್ಡಗಳಲ್ಲಿ ತೇಲಾಡುವ. ಅಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ಲೊಕೇಶನ್ನೇ ಚೇಂಜ್ ಆಗ್ಬಿಡ್ತು. ಅಂದರೆ ಟೆರೇನ್ಗಳು ಚೇಂಜ್ ಆಗ್ತಾ ಹೋಗ್ತು. ಮರಗಿಡಗಳಿಂದ ಹಿಡಿದು ಎಲ್ಲವೂ ಸ್ವಲ್ಪ ಚೇಂಜ್ ಆಯಿತು ಇಲ್ಲಿ. ಅಂದರೆ ನಾವು ನೋಡ್ತಿದ್ದು ಸೀನರಿಗಳೇ ಬೇರೆ, ಈಗ ಬರ್ತಾರಂಥ ಸೀನರಿ, ಈಗ ಸಿಗ್ತಾರಂಥ ಸೀನರಿಗಳೇ ಬೇರೆ ಥರ ಇದೆ. ಹಂಗೆ ಒಂದೊಂದು ಪ್ರದೇಶಕ್ಕೂ ಒಂದೊಂದು ಥರ ಟೆರೇನ್ಗಳು ಚೇಂಜ್ ಆಗುತ್ತೆ. ಸೊ ಇದೇ ಭಾರತದ ಅದ್ಭುತ ಕಲ್ಪನೆ. ಈ ಒಂದು ವಿಸ್ಮಯ ನೋಟ ನೋಡೋದಕ್ಕೆ ನಾವು ಪ್ರವಾಸ ಕೈಗೊಳ್ಳಬೇಕು. ಸೊ ಈ ಥರ ಈ ಥರ ಲಾರಿ ಡ್ರೈವರ್ಗಳ ಮಧ್ಯೆ, ಬಸ್ ಡ್ರೈವರ್ಗಳ ಮಧ್ಯೆ ನಮ್ಮ ಜೀವನದ ಕನಸುಗಳನ್ನ ಜೊತೆಗೆ ತಗೊಂಡು ಹೋಗ್ತಾ ಇರಬೇಕು. ಆ ಥರ ಅಡ್ಡ ಆಡ್ಕೊಂಡು ಸೀನರಿಗಳು ನೋಡ್ಕೊಂಡು ಆ ಪ್ರದೇಶದ ಊಟ ಬಟ್ಟೆ ಅವನ್ನೆಲ್ಲ ತಿಳ್ಕೊಂಡು ಓಡಾಡ್ತಾಯಿದ್ರೆ ಒಂಥರ ಕಳೆದೋಗ್ಬಿಟ್ಟಿರ್ತೀವಿ ಜೀವನದಲ್ಲಿ. ಟೈಮ್ ಬಂದು ಈಗ 2:30 ಆಗಿದೆ. ಊಟಕ್ಕೆ ನಿಲ್ಲಿಸಿದ್ದೀನಿ ಒಂದು ಕಡೆ. ಇಲ್ಲಿ ನೋಡಿ ಈ ಹೋಟೆಲ್ ಜಾಶ್ ಅಂತ ಸಖತ್ತಾಗಿದೆ, ತುಂಬ ಫಾಸ್ಟಾಗಿದೆ. ಅಂದರೆ ಸಖತ್ ಹೈಫೈ ಆಗಿದೆ. ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀನಿ. ಗಾಡಿ ಎಲ್ಲ ಇಲ್ಲಿ ಡ್ರಾಪ್ ಮಾಡಿದ್ದೀವಿ. ನಮ್ಮದು ಕಾಣಿಸ್ತಿದೆಯಾ ಅಲ್ಲಿ ಪಾರ್ಕಿಂಗ್ ಎಲ್ಲ ಸಖತ್ತಾಗಿದೆ. ಒಂಥರ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಮೆನ್ಸ್ ಮಾಡಿದ್ದಾರೆ. ಸೊ ಹಂಗಾಗಿ ಮಧ್ಯಾಹ್ನದ ಲಂಚ್ನ ಒಳ್ಳೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆಂಧ್ರ ಪ್ರದೇಶದಲ್ಲಿ ಊಟನೇ ಮೇನ್ ಇಂಪಾರ್ಟೆಂಟ್. ಅಂದರೆ ಒಳ್ಳೆ ರುಚಿಯಾದಂಥ ಊಟಗಳನ್ನ ಮಾಡ್ತಾರೆ ಇಲ್ಲಿ, ಟೇಸ್ಟಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಹೋಟೆಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಹೆಂಗಿದೆ, ಇದು ಹೈವೇ ಪಕ್ಕದಲ್ಲೇ ಇರೋದು. NH16 ಹೋಟೆಲ್ ಜಾಶ್, JAS ಅಂತ. ಗೊತ್ತಿಲ್ಲ, ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಆದರೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ವಾವ್, ನೋಡಿ ಈ ಥರ ಇದೆ. ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬಿಡೋಣ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ ಇಲ್ಲಿ. ನನಗಂತೂ 2-3 ದಿನದಿಂದ ವೆಜ್ ಊಟ ಮಾಡಿ ಸಾಕಾಗುತ್ತೆ, ನಾನ್ ವೆಜ್ ಊಟ ಮಾಡೋಣ ಅಂತ. ಹಾಯ್ ಮೇಡಮ್. ಹೋಟೆಲ್ ಹೊರಗಡೆ ಬಂದೆ. ಸೊ ಒಳ್ಳೊಳ್ಳೆ ಡಿಶಸ್ ಮಾಡಿದ್ದಾರೆ. ವೆಜ್ಜು, ನಾನ್ ವೆಜ್ಜು, ಇಂಡಿಯನು, ನಾರ್ತ್ ಇಂಡಿಯನ್ಸು, ಕೊರಿಯನ್, ಜಪಾನ್ಸು ಎಲ್ಲ ಥರ ಐಟಮ್ ಇದೆ. ಸೊ ನಾನು ಟೇಸ್ಟ್ ಮಾಡೋಣ ಅಂತ ಹೇಳಿ ಒಂದು ಕೋಂಬೋ ಆಫರ್ಲಿರೋದು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಆಮ್ಲೆಟು, ಇದು ಫಿಶ್ಶು, ಅದು ಚಿಕನು, 3 ಐಟಮ್ ಕೊಟ್ಟಿದ್ದಾರೆ. ಸೊ ಇದು ಚಿಕನ್ ಬಿರಿಯಾನಿನೂ ಕೊಟ್ಟಿದ್ದಾರೆ ಜೊತೆಗೆ. ಎಲ್ಲ ಬಾಸುಮತಿ ರೈಸು ಟೇಸ್ಟಾಗಿದೆ. ಸೊ ಇದು ಫಿಶ್ಶು. ಟೇಸ್ಟಾಗಿದೆ, ಸೂಪರಾಗಿದೆ. ಮಧ್ಯಾಹ್ನ ಮಾತ್ರ ಒಳ್ಳೆ ಊಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 ದಿನ ಆದಮೇಲೆ ಫುಲ್ ಭರ್ಜರಿ ಬಾಡಿ ಊಟ ಅಂತೆಲ್ಲ ಹಾಗೆ. ಸೊ ಹೊಟ್ಟೆ ತುಂಬ ಊಟ ಮಾಡೋಣ, ಮತ್ತೆ ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಸೊ ನೀವೇನಾರ ಬಂದರೆ ವಿಶಾಖಪಟ್ಟಣಂಗೆ, ಸೊ ಈ ಹೈವೇ NH16 ಇರುತ್ತೆ ಈ ಹೋಟ್ಲು. ನಾನು ನಿಮಗೆ ಮೊಬೈಲಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಯಾವುದು ಹೋಟೆಲ್ ಅಂತ. JAS ಅಂತೇನೋ ಬರುತ್ತೆ. ಸೊ ಸೂಪರಾಗಿದೆ, ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ತೊಂದರೆ ಇಲ್ಲ. ಒಳ್ಳೆ ಟೇಸ್ಟ್ ಇರೋಂಥ ಫುಡ್ಡು. ಲೆಟ್ಸ್ ಎಂಜಾಯ್. ಇನ್ನೇನೋ ಸ್ವಲ್ಪ ದೂರ ಇದೆ, ಅಂದರೆ ಇನ್ನು 65 ಕಿಲೋಮೀಟ್ರ್ ದೂರ ಇದೆ. ಈ ನೋಡಿ ಸಮುದ್ರದ ಪಕ್ಕ ಈ ಥರ ಹಿಲ್ ಸ್ಟೇಷನ್ನು. ಆ ಹಿಲ್ ಸ್ಟೇಷನ್ ಪಕ್ಕನೇ ನಮಗೆ
ಅಂದರೆ ರೋಡ್ ಮಾಡಿದ್ದಾರೆ NH16. ಇಲ್ಲಿ ನೋಡಿ ಈ ಥರ ಇದೆ. ಅಂದರೆ ಸೆಕೆ ಇರುತ್ತೆ ಅಂದ್ಕೊಂಡೆ ನಾನು, ಅಂತ ಏನು ಸೆಕೆ ಇಲ್ಲ ಆ್ಯಕ್ಚುಲಿ. ಅಂದರೆ ಈಗ ನಾನು 4 ಗಂಟೆ ಆಗ್ತಾ ಬಂತು, 4:15 ಇದೀಗ ಟೈಮು. ಸ್ವಲ್ಪ ವೆದರ್ ಏನು ಸೆಕೆ ಇಲ್ಲ ಒಟ್ಟಿನಲ್ಲಿ, ಗಾಡಿನೂ ಕೂಡ ಏನು ಸ್ವಲ್ಪ ಇರೋದರಲ್ಲಿ ನಾರ್ಮಲ್ ಆಗಿದೆ. ಹೆಚ್ಚು ಕಡಿಮೆ ರೀಚ್ ಆಗಿದ್ದೀವಿ. ಇನ್ನೊಂದು 16 ಕಿಲೋಮೀಟರ್ ದೂರ ಹೋದರೆ ನಾವು ವಿಶಾಖಪಟ್ಟಣಂ ಸಿಟಿಗೆ ಹೋಗ್ತೀವಿ. ಅಂದರೆ ಇಲ್ಲಿ ಹೋಯ್ತಾನೆ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾವ ಪ್ಲೇಸಪ್ಪ ಅದು ಅಂದರೆ ಕೈಲಾಸಗಿರಿ ಟೆಂಪಲ್ ಅಂತ. ಸೊ ಅದು ಕೇಬಲ್ ಕಾರಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಾರೆ ಬೀಚ್ ಪಕ್ಕ. ಸೊ ಆ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸನ್ಸೆಟ್ ಆಗ್ತಾಯಿದೆ ಆ್ಯಕ್ಚುಲಿ. ನೋಡೋಣ ಅದೆಷ್ಟೊತ್ತವರೆಗೂ ಓಪನ್ ಇರ್ತದೆ ಅಂತ ಗೊತ್ತಿಲ್ಲ. ಸೊ ಅದು ಓಪನ್ ಇದ್ದರೆ ಹೋಗಿ ಕೈಲಾಸಗಿರಿ ಇದು ಕೇಬಲ್ ಕಾರ್ನ ಹೋಗಿ ಒಂದು ಸಲ ಹೋಗಿದ್ದು ಬರ್ತೀವಿ. ಈಗ ನಾವು ಬೀಚ್ ಪಕ್ಕಕ್ಕೆ ಬಂದ್ವಿ, ಅಂದರೆ ಈ ಪಾಯಿಂಟ್ ಹತ್ರ ಬಂದ್ವಿ. ಸನ್ಸೆಟ್ ಆಗಿಬಿಟ್ಟಿದೆ. ಸೊ ಕೇಬಲ್ ಕಾರ್ ಹೌಸ್ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿದೆ. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೋಡೋಣ ಎಂಟ್ರಿ ಇದೆಯಾ ಈ ಟೈಮಲ್ಲಿ ಅಂತ ತಿಳ್ಕೊಂಡು ಮೇಕ್ ಹೋಗಿದ್ದು ಬರೋಣ. ಚೆನ್ನಾಗಿರುತ್ತೆ ವ್ಯೂ ಈ ಟೈಮಲ್ಲಿ ಕೂಡ. ಇಲ್ಲಿ ಕಾಣಿಸಿದೆ ರೈಟ್ ಸೈಡಲ್ಲಿ, ಅದೇ ಕೇಬಲ್ ಕಾರ್. ಬೀಚ್ ಪಕ್ಕನೇ ಫುಲ್ ಹೈಟ್ ಆಗಿರೋಂಥ ಜಾಗ. ಸೊ ಇಲ್ಲಿ ಕೇಬಲ್ ಕಾರ್ ಇವರೇ ರನ್ ಮಾಡ್ತಾ ಇರೋದು. ಎಲ್ಲೊಂದು ಮಿಷಿನ್ ಎಲ್ಲ ಈ ಥರ ವರ್ಕ್ ಆಗ್ತಾ ಇರ್ತದೆ. ಸೊ ನಮ್ಮ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ತಾ ಇದೆ ಇಲ್ಲಿ ನಂಬರ್ 8. ಸೂಪರ್ ಆಗಿದೆ ಈ ಒಂದು ಬೀಚ್ ಪಕ್ಕ. ಇದೊಂದು ಎಂಟರ್ಟೈನ್ಮೆಂಟು. ಸೊ ಕೈಲಾಸಗಿರಿ ಟೆಂಪಲ್ ಅಂತೇಳಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಇದು ಬೀಚ್ ಎಲ್ಲ ಈ ಥರ ಸನ್ಸೆಟ್ ಆಗಿರೋದು ನೋಡಿ. ಅಂದರೆ ಒಬ್ರಿಗೆ 200 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ, ಒಂಥರ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಹೋಗ್ತಿದೆ. ಅಂದರೆ ಇದು ಗುಲ್ಮಾರ್ಗಲ್ಲಿದೆ ಈ ಥರ. ಅಂದರೆ ಹಿಲ್ ಸ್ಟೇಷನಲ್ಲಿ ಕೆಲವು ಸ್ಟೇಟ್ಗಳಲ್ಲಿದೆ. ಸೊ ಒಂದು ಸ್ವಲ್ಪ ಹಂಗೆ ಶೇಕ್ ಆಗ್ತಿದೆ ದಡ ಅಂತ, ಯಾಕೆಂದರೆ ಕೆಲವೆಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆಯಲ್ಲ. ಅಮ್ಮ ಸಕ್ಕತ್ತಾಗಿದೆ, ಪರವಾಗಿಲ್ಲ, ತುಂಬ ಲಾಂಗ್ ಆಗಿದೆ. ಗುಲ್ಮಾರ್ಗಲ್ಲಿ ಫೇಸ್ 1 ಫೇಸ್ 2 ಅಂತ ಇದೆ. ಸೊ ಇಲ್ಲೂ ಕೂಡ ಆಗಿದೆ. ಫೇಸ್ 1ಗೆ ಹೋಗಿ ಆ ಟೆಂಪಲ್ ನೋಡ್ಕೊಂಡು ವಾಪಸ್ ಬರೋದು ಅನ್ಸುತ್ತೆ. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದೆ, ತುಂಬ ಚೆನ್ನಾಗಿದೆ. ಟಾಪ್ ವ್ಯೂಗೆ ಬಂದ್ವಿ. ಇಲ್ಲಿ ನೋಡಿ ಬೀಚಸ್ ಈ ಥರ ಕಾಣಿಸುತ್ತೆ ಹೈಟ್ ಬಂದರೆ ಕೇಬಲ್ ಕಾರಲ್ಲಿ. ಇದೇ ನಮ್ಮದು ರೂಮ್. ಬಂದ್ಬಿಡ್ತು ಈಗ ಇಲ್ಲಿ ಸ್ಟಾಪ್. ಇಲ್ಲಿ ಮೇಲ್ಗಡೆ ಬಂದೆ ಅಂದರೆ ಇಲ್ಲಿ ಒಂದು ಫುಲ್ ಎಕ್ಸಿಬಿಷನ್ ಲೋಕನೇ ಇದೆ ಇಲ್ಲಿ. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊ ಹೋಗ್ಬೇಕು ಕೈಲಾಸಗಿರಿ ಈಶ್ವರನ ಟೆಂಪಲ್ಗೆ. ಆ್ಯಕ್ಚುಲಿ ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿಬಿಟ್ಟಿದ್ದೀನಿ, ಟೆಂಪಲ್ಗೆ ಹೋಗಲ್ಲ. ತಣ್ಣಗಾಯ್ತದೆ, ಏನು ಫುಲ್ ಕೋಲ್ಡು ಇಲ್ಲ, ಫುಲ್ ಹಾಟು ಇಲ್ಲ. ಓ ಅಲ್ಲಿದೆ ಟೆಂಪಲ್ ಶಿವಂದು, ಅಂದರೆ ದೂರನೇ ನಿಂತ್ಕೊಂಡು ನೋಡ್ಬೋದು. ಓ ಫೈನಲಾಗಿ ಮೇಲೆ ಸ್ವಲ್ಪ ದೂರ ನಡ್ಕೊಂಬಂದೆ. ಅಂದರೆ ಒಂದು 100 ಸ್ಟೆಪ್ ನಡ್ಕೊಬರ್ಬೇಕು. ಬಂದರೆ ಈ ಥರ ಶಿವ ಪಾರ್ವತಿ ಕೂತಿರ್ತಾರೆ, ಈ ಥರ ಫೌಂಟೇನ್ ಎಲ್ಲ ಮಾಡಿರ್ತಾರೆ. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ವಿಶಾಖಪಟ್ಟಣಂ ಬಂದರೆ ಈವ್ನಿಂಗ್ ಟೈಮಲ್ಲಿ 7:30ವರೆಗೂ ಓಪನ್ ಇರ್ತದೆ. ಸ್ವಲ್ಪ ಹಂಗೆ ಕಡೆ ನಡ್ಕೊಬಂದೆ. ಅಲ್ಲಿ ಬಂದಮೇಲೆ ಇದೊಂದು ಪ್ಲೇಸ್ಗೆ ಹೋಗ್ಬೇಕು ಇಲ್ಲಿ ಅನಿಸ್ತು. ಅಂದರೆ ವೈಸಾಗ್ ಗ್ಲಾಸ್ ಬ್ರಿಡ್ಜ್ ಅಂತ. ನಾವು ಮಡಿಕೇರಿಲೆಲ್ಲ ಹೋಗಿದ್ದೀವಲ್ಲ, ಕೇರಳದಲ್ಲೆಲ್ಲ. ಸೊ ಆ ಥರ ಒಂದು ಪ್ಲೇಸ್ ಇದು. ಈ ಒಂದು ಗ್ಲಾಸ್ ಬ್ರಿಡ್ಜಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೀಚ್ ಫುಲ್ಲು ಮತ್ತು ವಿಶಾಖಪಟ್ಟಣಂ ಸಿಟಿ ಕಾಣಿಸುತ್ತೆ. ಸೊ ನೋಡ್ಬಿಡೋಣ ಇದೊಂದು. ಒಬ್ಬರಿಗೆ 220 ರೂಪೀಸು. ಟ್ರೈ ಮಾಡೋಣ ಇದೊಂದು. ಸೊ ಈ ಥರ ಎಲ್ಲರೂ ಅಟ್ ಎ ಟೈಮಲ್ಲಿ ಹೋಗ್ತಾರೆ, ಫೋಟೋ ಗಿಟ ತಗೋತಾರೆ. ಸೊ ನಾನು ಈ ಪ್ಲೇಸಿಗೆ ಬರ್ತಾಯಿದ್ದೀನಿ ಈಗ. ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ಇಲ್ಲಿ ವ್ಯೂ. ಇಲ್ಲಿ ವ್ಯೂ ಹಿಂದ್ಗಡೆ ಬೀಚಸ್ಸು. ಸೊ ಬೆಳಕಿದ್ರೆ ಚೆನ್ನಾಗಿರ್ತಾಯಿತ್ತು. ಸಿಕ್ಕಾಬಿಡ ಹಾಳಾಯ್ತಾರೆ ಕೆಳಗಡೆ ಇಲ್ಲಿ ನೋಡಿ. ಇದು ಒಂಥರ ಪೀಕ್ ಇದು. ಅಮ್ಮ ಭಯ ಆಯ್ತಾಯ್ತಾ ಇಲ್ಲಿ ಫುಲ್ ಇಲ್ಲಿ. ಇಲ್ಲಿ ನೋಡಿ ಕೆಳಗಡೆ ಸಿಟಿಯಲ್ಲಿ ಸಾಕಾಗಿದೆ, ಅದ್ಭುತವಾಗಿದೆ. ವಾವ್, ಇಲ್ಲಿ ಈ ಥರ ವ್ಯೂ ಪಾಯಿಂಟ್ ಇದು, ಎಡ್ಜಿಂಗ್ ಮೂಮೆಂಟು. ಸೊ ಬ್ಯೂಟಿಫುಲ್ ಆಗಿದೆ, ಒಂದು ಒಳ್ಳೆ ಥ್ರಿಲ್ಲಿಂಗು. ಸಾಯಂಕಾಲ ಬಂದಿದ್ದು. ಸೊ ಇಲ್ಲಿಂದ ಈಗ ಹೊಟ್ಕೊಳ್ಳೋಣ ಆಗಿದೆ. ಚಳಿ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ನೋಡಿ. ನೀವು ಬಂದರೆ ಆರಾಮಾಗಿ ಬರ್ಬೋದು, ಚೆನ್ನಾಗಿದೆ, ಖುಷಿ ಆಗುತ್ತೆ.
ರೂಪ್ ವೇಯಿಂದ ಕೆಳಗಡೆ ಇಳಿದ್ಬಿಟ್ಟು ಈಗ ಅಲ್ಲಿ ಬೀಚ್ ಸೈಡಲ್ಲಿ ಹೋಗೋಣ ಅಂತ ಕೂತಿದ್ದೀನಿ, ಅಂದರೆ ಹೋಗ್ತಾ ಇದ್ದೀನಿ. ಗಾಡಿ ಬಂದು ಸೈಡ್ಗೆ ಹಾಕ್ತೇವೆ. ಅಲ್ಲಿ ಬೀಚ್ ಪಕ್ಕ ಸ್ವಲ್ಪ ಹಂಗೆ ಕೂತ್ಕೊಳ್ಳೋಣ, ಸ್ವಲ್ಪ ಖುಷಿ ಆಗುತ್ತೆ ಅಂತ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಈ ಥರ ಚಾಟ್ಸ್ ಅಂಗಡಿಗಳೆಲ್ಲ ಇರ್ತದೆ. ಇಲ್ಲಿ ಆರಾಮಾಗಿ ನಮ್ಗೆ ಏನು ಬೇಕು ಆರ್ಡ್ರ್ ಮಾಡ್ಬಿಟ್ಟು ಬಂದು ಇಲ್ಲಿ ಕಟ್ಟೆ ಇದೆಯಲ್ಲ, ಸೊ ಈ ಕಟ್ಟೆ ಮೇಲೆ ಕೂತ್ಕೋಬೋದು ಆರಾಮಾಗಿ. ಬೀಚ್ ಎದುರುಗಡೆ ವೇವ್ಸು, ಬಟ್ ಯಾವುದೂ ಲೈಟಿಂಗ್ ಇಲ್ಲ, ಹಂಗಾಗಿ ಕಾಣಿಸಲ್ಲ ನಮಗೆ ಬೀಚು. ಸೊ ಈ ರೋಡ್ ಇದೆಯಲ್ಲ ನೋಡಿ, ಈ ಥರ ಕೂತ್ಕೊಳ್ಳೋಕೆ ಇದೆಲ್ಲ ಜಾಗ ಏಕಾಗಿದೆ. ಈ ಥರ ಚಾಟ್ ಸೆನ್ಸ್ಗಳು ಕೂಡ ಇದೆ. ಸೊ ಬೀಚಲ್ಲಿ ವೇವ್ಸ್ ಹೊಡಿತಾ ಇದ್ದಲ್ಲ, ಆರಾಮಾಗಿ 1 hour, ಹಾಫ್ ಆನ್ ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ವಾವ್, ಒಂದು ಸ್ವಲ್ಪ ಈವ್ನಿಂಗ್ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತಾ ಇದೆ. ಬಟ್ ಏನೂ ಬೇಜಾರಿಲ್ಲ, ಯಾಕೆಂದರೆ ಈಗಲೂ ಕೂಡ ಚೆನ್ನಾಗಿ ಅನಿಸ್ತಾ ಇದೆ. ಒಂಥರ ಬಾಂಬೆಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ಅಷ್ಟೇ. ಬೀಚಿಂದ ಹೊರಟ್ವಿ, ಕುಂತಿದ್ದು ಸ್ವಲ್ಪ ಟೈಮ್ ಪಾಸ್ ಮಾಡಾದ್ಮೇಲೆ ಒಂದು ಬಾರ್ ಹುಡುಕ್ತಾ ಇದ್ದೀನಿ. ಆರಾಮಾಗಿ ಒಂದು ಒಳ್ಳೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹುಡ್ಕೊಂಡು ಒಂದು 2 ಪೆಗ್ ಎಣ್ಣೆ ಹಾಕೋಣ ಅನಿಸಿತ್ತು. 3 ದಿನ ಆಗಿತ್ತು ನಾನು ಹಾಕಿ. ಒಂದು 3 ಪೆಗ್ ಎಣ್ಣೆ ಹಾಕೋಣ ಅಂತ ಹುಡುಕ್ತಾ ಇದ್ದೀನಿ ಒಳ್ಳೆ ಬಾರ್ನ. ಸಿಟಿ ಆರ್ಟ್ ಆಫ್ ದ ಸಿಟಿ ಒಳಗೆ ಬಂದುಬಿಟ್ಟಿದ್ದೀನಿ ಇಲ್ಲಿ. ಸೊ ಚೆನ್ನಾಗಿದೆ, ಸಿಟಿ ಮಾತ್ರ ಸೂಪರಾಗಿದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಓಡಾಡ್ಕೊಂಡು ಹೋಟೆಲ್ ಹತ್ರ ಬಂದ್ವಿ. ಕಾರ್ ಪಾರ್ಕ್ ಮಾಡಿ ಇಲ್ಲಿ ನೋಡಿ ಈ ಹೋಟೆಲ್ ಬುಕ್ ಮಾಡಿದ್ದೆ, ಮೆರೋಲೈಟ್ ಅಂತ. ಲೆಕ್ಸಸ್ ಸೂಪರಾಗಿದೆ ಅಂತ ಅನಿಸಿದ ರಿವ್ಯೂ ಇದೆ. ಸೊ ಒಳಗಡೆ ಹೋಗ್ಬಿಡೋಣ. ಈ ಹೋಟೆಲಿ ಆರಾಮಾಗಿ ಊಟ ಪಾರ್ಸಲ್ ತಂದಿದ್ದೀನಿ. ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ. ಸೊ ಬನ್ನಿ ಒಳಗಡೆ ನೋಡೋಣ, ಹೋಟೆಲು ತೋರಿಸ್ಬಿಡ್ತೀನಿ ನಿಮ್ಗೊಂದ್ಸಲ. 4ನೇ ಫ್ಲೋರಲ್ಲಿದೆ ನಮ್ಮ ರೂಮು. ಅಪ್ಪ, ಅಂದರೆ ಸಿಟಿ ಮಾತ್ರ ಸೂಪರಾಗಿದೆ. ವೈಜಾಗ್ ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ರೂಮ್ ನೋಡೋಣ ಒಂದ್ಸಲ. 401 ರೂಮು. ಒಳಗಡೆ ಬಂದರೆ ಸೊ ಇದು ಕಾಟ್ ಆ್ಯಕ್ಚುಲಿ ಚೆನ್ನಾಗಿದೆ ರೂಮು. ಆರಾಮಾಗಿ ಮಲ್ಕೋಬೋದು, ಲಗೇಜ್ ಇಟ್ಬಿಟ್ಟು. 3500 ರೂಪೀಸು ವರ್ತಿದೆ, ತೊಂದರೆ ಇಲ್ಲ. ಆರಾಮಾಗಿ ಟಿ ವಿ ಹಾಕೊಂಡು ಒಂದು ರೌಂಡು ಫ್ರೆಶ್ ಅಪ್ ಆಗ್ಬಿಡೋಣ. ಅಟ್ಯಾಚ್ ಬಾತ್ರೂಮ್ ಇದಿರುತ್ತೆ ಇದೆಯಲ್ಲ, ಓಕೆ, ಏನೂ ತೊಂದರೆ ಇಲ್ಲ. ಸೊ ಆರಾಮಾಗಿ ಈಗ ಊಟ ಮಾಡ್ಬೋಣ ಇಲ್ಲೇ ಒಂದು ರೌಂಡು. ಸೊ ನಮ್ಮ ಹುಡುಗರೆಲ್ಲ ಕೆಳಗಡೆ ಪಾರ್ಟಿ ಮಾಡೋಣ ಅಂತ ಹೋಗಿದ್ದಾರೆ. ನಾನು ಆರಾಮಾಗಿ ಬಂದೆ ಮೇಲೆ, ಯಾಕೆಂದರೆ ಕಾರ್ ಡ್ರೈವ್ ಮಾಡಿದ್ದೆ ಅಲ್ವಾ, ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಸೊ ಬೆಳಗ್ಗೆ ಮಾರ್ನಿಂಗು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಈಗ. ಅಂದರೆ ನಾವು ಪೂರಿ ಜಗನ್ನಾಥಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಇಲ್ಲೇ ವೈಜಾಗ್ನ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹೋಗೋಣ ಅಂತಲೂ ಇದೆ. ಸೊ ಗೊತ್ತಿಲ್ಲ, ಬೆಳಗ್ಗೆ ಅವರೆಲ್ಲ ಬರಲಿ ಸ್ನೇಹಿತರು, ಅವ್ರ ಜೊತೆ ಡಿಸೈಡ್ ಮಾಡ್ತೀನಿ ಏನು ಮಾಡೋದಂತ. ವೈಜಾಗ್ನ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಆಮೇಲೆ ಟ್ರಾವೆಲ್ ಮಾಡೋದಂದರೆ ಓಕೆ, ನೋ ಪ್ರಾಬ್ಲಮ್ಮು. ಸೊ ಈಗ ಇಲ್ಲೇ ಊಟ ತಗೊಂಡಿದ್ದೀನಿ ನಾನು. ಸೊ ನೀವು ನೋಡ್ಬೋದು ಊಟ ಎಲ್ಲ ಅಲ್ಲಿಟ್ಟಿದ್ದೀನಿ, ನನ್ನ ಬ್ಯಾಗೆಲ್ಲ ಅಲ್ಲಿಟ್ಟಿದ್ದೀನಿ. ಸೊ ಆರಾಮಾಗಿ ಊಟ ಮಾಡ್ತಾ ಟಿ ವಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಟಿ ವಿ ನೋಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಅರ್ಧ ಗಂಟೆ ಊಟ ಮಾಡಿ ಆರಾಮಾಗಿ ಮಲ್ಕೊತೀನಿ. ಸೊ 2ನೇ ದಿನದ ಕಾರ್ಯಕ್ರಮ ಎಂಡ್ ಆಗಿದೆ, 400 ಕಿಲೋಮೀಟರ್ ಜರ್ನಿ ಜೊತೆಗೆ. ಸೊ ಬ್ಯೂಟಿಫುಲ್ ಆಗಿರೋಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ನೀವು ಕೂಡ ಈ ಒಂದು ಜಾಗನ ವಿಸಿಟ್ ಮಾಡಿ, ಸಖತ್ತಾಗಿರ್ತದೆ. ಸೊ ವೈಜಾಗು, ವಿಶಾಖಪಟ್ಟಣಂ ಎಲ್ಲ ಬ್ಯೂಟಿಫುಲ್ ಆಗಿರೋಂಥ ಒಂದು ಟೆರೇನು. ಸೊ ಲೈಫಲ್ಲಿ ಒಂದ್ಸಲ ಇದನ್ನು ಕೂಡ ನೋಡಬೇಕು. ಸೊ ಹಂಗಂತ ಹೇಳ್ತಾ ನಾಳೆ ನಮ್ಮ ಜರ್ನಿನ ಬೇರೆ ಪ್ಲ್ಯಾನ್ ಮಾಡೋಣ. ಸೊ ಎಲ್ಲರಿಗೂ ಗುಡ್ ನೈಟ್, ಬಾಯ್.